ಸರ್ಕಾರ ಕೊಡಲ್ಲ, ನಮ್ಮ ಹಣ ನಮಗೆ ಕೊಡ್ತಾರ. ಅದ್ರ ಮಾತ್ರ ಇರ್ಲಿ ಸರ್. ಇದಾಗಿ 12 ಗಂಟೆಯಿಂದ ನಿಮ್ಮದೇನಾರು ಪ್ರಾಣಿ ಈ ತರ ಮಾಡಿದ್ರ ನಾವೇನಾರು ನೀವು ಇಷ್ಟು ಟೈಮು ಯಾರು ಗೊತ್ತಿಲ್ಲ. ಯಾವ ಮೀಟಿಂಗ್ ಕಂದಾಯ ಕಾಲ ಗಂಟೆ ನಮ್ಮೂರಲ್ಲಿ ಎಷ್ಟಾದ. ಹೀಗೆ ಅರಣ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿರುವ ದೃಶ್ಯ ಕಂಡು ಬಂದಿದ್ದು ಸರ್ಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ. ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ. ಸಾಗರೆ ಗ್ರಾಮದಲ್ಲಿ ಹುಲಿ ದಾಳಿಗೆ ಹೋರಿ ಬಲಿ. ಹೇಳಿ ಕೇಳಿ ಸರ್ಗೂರು ಕಾಡಂಚಿನ ಗ್ರಾಮಗಳಿಂದ ಕೂಡಿರುವ ತಾಲೂಕು. ಇಲ್ಲಿನ ಜನರ ಆದಾಯವೇ ವ್ಯವಸಾಯ. ಕೃಷಿ ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ. ಕೃಷಿಯಿಂದ ಸಿಗುವ ಅಲ್ಪ ಸ್ವಲ್ಪ ಆದಾಯದಿಂದ ಹೆಂಗೋ ಜೀವನ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇದೀಗ ಮಳೆಗಾಲ ಶುರುವಾಗಿರೋದ್ರಿಂದ ಬಿತ್ತನೆ ಬೀಜ ಕಾರ್ಯ ತುಸು ಜೋರಾಗಿಯೇ ನಡೆಯುತ್ತಿದೆ. ಈ ಭಾಗದ ಬಹುತೇಕ ರೈತರು ಇನ್ನೂ ಹಳೆಕಾಲದ ಬೇಸಾಯದಲ್ಲೇ ನಿರತರಾಗಿದ್ದಾರೆ. ಜಾನುವಾರುಗಳ ಮೂಲಕವೇ ಹೊಲದಲ್ಲಿ ಉಳುಮೆ ಮಾಡ್ತಾರೆ. ಒಂದರ್ಥದಲ್ಲಿ ಜಾನುವಾರುಗಳೇ ರೈತರಿಗೆ ಆಧಾರ ಸ್ತಂಭ. ಆದರೆ ಕಾಡು ಪ್ರಾಣಿಗಳ ಹಾವಳಿಗೆ ಆಧಾರ ಸ್ತಂಭವೇ ಕುಸಿದು ಬೀಳುತ್ತಿದೆ. ನಿನ್ನೆ ಸಾಗರ ಗ್ರಾಮದಲ್ಲಿ ಆಗಿದ್ದು ಇದೇನೆ. ಸಾಗರ ಗ್ರಾಮದಲ್ಲಿ ಹಾಡಗಲೇ ಹುಲಿ ಪ್ರತ್ಯಕ್ಷ. ಹೊಲದಲ್ಲಿ ಮೇವು ಮೇಯ್ತಿದ್ದ ಹೋರಿ ಮೇಲೆ ಅಟ್ಯಾಕ್. ಸಾಗರ ಗ್ರಾಮದ ನಿವಾಸಿ ನಾಗರಾಜಗೌಡ ಎಂದಿನಂತೆ ಜಮೀನಿನಲ್ಲಿ ದನಗಳನ್ನು ಮೇಯಿಸಿದರು. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಹೊಲದಲ್ಲಿ ಪ್ರತ್ಯಕ್ಷಗೊಂಡ ಹುಲಿ ಮೇವು ಮೇಯ್ತಿದ್ದ ಹೋರಿ ಮೇಲೆ ದಾಳಿ ಮಾಡಿದೆ. ಕಣ್ಣೆದುರೇ ಹುಲಿ ದಾಳಿ ನಡೆಸಿದ್ದನ್ನು ನೋಡಿ ರೈತ ಕಿರ್ಚಾಡಿದ್ದಾರೆ. ಗಾಬರಿಗೊಂಡ ಹುಲಿ ಹೋರಿ ದೇಹ ಬಿಟ್ಟು ಓಡಿ ಹೋಗಿದೆ. ಅದೃಷ್ಟವಶಾತ್ ರೈತ ಬಚಾವಾಗಿದ್ದು ಹುಲಿ ದಾಳಿಗೆ ಹೋರಿ ಪ್ರಾಣ ಕಳೆದುಕೊಂಡಿದೆ. ಹೆಗಲಿಗೆ ಹೆಗಲಾಗಿದ್ದ ಹೋರಿ ಕಳೆದುಕೊಂಡು ಅನ್ನದಾತ ಕಂಗಾಲು. ರೈತ ಕಲ್ಯಾಣ ಸಂಘದ ಎಸ್ಪಿ ಸತೀಶ್ ಭೇಟಿ ನೀಡಿ ಸಾಂತ್ವನ. ಇನ್ನು ಹೆಗಲಿಗೆ ಹೆಗಲಾಗಿದ್ದ ಹೋರಿ ಕಳೆದುಕೊಂಡ ಅನ್ನದಾತನಿಗೆ ದಿಕ್ಕೆ ತೋಚದಂತಾಗಿತ್ತು. ಈ ವಿಷಯ ತಿಳಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈತ ನಾಗರಾಜಗೌಡನಿಂದ ಮಾಹಿತಿ ಪಡೆದು ಅರಣ್ಯಾಧಿಕಾರಿಗೆ ಫೋನ್ ಮಾಡಿ ಸ್ಥಳಕ್ಕೆ ಬರುವಂತೆ ಹೇಳಿದರು. ಸ್ಥಳಕ್ಕೆ ಬಂದ DRF ಅಕ್ಷಯ್ಗೆ ಫುಲ್ ಕ್ಲಾಸ್. ಸ್ಥಳದಲ್ಲಿ ಪರಿಹಾರ ನೀಡುವಂತೆ ರೈತರು ಬಿಗಿಪಟ್ಟು. ಇನ್ನು ಸ್ಥಳಕ್ಕೆ ಬಂದ DRF ಅಕ್ಷಯ್ಗೆ ಸತೀಶ್ ಸೇರಿದಂತೆ ರೈತರು ಫುಲ್ ಕ್ಲಾಸ್ ತೆಗೆದುಕೊಂಡರು. ನಿಮ್ಮ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆ ಇಟ್ಟು ರೈತರ ಸಾಕು ಪ್ರಾಣಿಗಳ ಬಲಿ ಪಡೆಯುತ್ತಿವೆ. ಹೋರಿಗಳಿಂದಲೇ ಕೃಷಿ ಮಾಡುತ್ತಿದ್ದ ನಾಗರಾಜಗೌಡ ಅವರು ಮುಂದೆ ಹೇಗೆ ಜೀವನ ಮಾಡೋದು ಅಂತ ಪ್ರಶ್ನಿಸಿದರು. ಅಲ್ಲದೆ ಸ್ಥಳದಲ್ಲೇ ಪರಿಹಾರದ ಚೆಕ್ ನೀಡುವಂತೆ ಒತ್ತಾಯಿಸಿದರು. ಏನಾಗದ ಗೊತ್ತಿಲ್ಲ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ದುಡ್ಡಿಂದ ಇದು ಹುಲಿ ಹೊಡೆದಿರಾ ಜೀಪ್ ಒಬ್ರು ಬರ ಜಮೀನಿಗೆ ಹೆಂಗ್ಸ್ಗಳು ನನಗೆ ಪರಿಹಾರ ಬಡಿ ಪೊಲೀಸ್ ಹತ್ರ ನಾವು ಕೇಳಬೇಡಿ ಬರ್ಕೊಂಡು. ಈಗ ನಾವು ಹೋಯ್ತೀವಿ ಯಾವನೋ ಪಾಪ ಜನ ಬಂದು ಏನು ಮಾಡ್ಬಿಡ್ತಾನ. ಆಗ ಹೊಲ್ದವ್ರು ದನಗಳನ್ನು ಹೊಲ್ದ ಕೊಡ್ತಾರೆ. ನಿಮ್ ಕೈಲಿ ಆಗಲ್ಲ, ಶಾರ್ಗೂರ್ಲಿ ಪ್ರತಿಭಟನೆ ಮಾಡ್ತೀವಿ, ಎಲ್ಲ ಅಧಿಕಾರಕ್ಕೆ ಕರೀತಿ. ಆಗಲ್ಲ, ನಿಮ್ಗೂ ಫೋರ್ಸ್ ಮಾಡಲ್ಲ, ನಮಗೂ ಟೈಮ್ ಇಲ್ಲ. ಈ ವರ್ಷದಲ್ಲೇ 2025 5ನೇದು 6ನೇದು ಆಗಿರೋದು ಸರ್. ರೈತರ ಸಮಸ್ಯೆ ಅಹವಾಲನ್ನು ಸಮಾಧಾನವಾಗಿ ಆಲಿಸಿದ DRF ಅಕ್ಷಯ್ ಶೀಘ್ರದಲ್ಲೇ ಪರಿಹಾರ ನೀಡಲು ವ್ಯವಸ್ಥೆ ಮಾಡೋದಾಗಿ ಭರವಸೆ ನೀಡಿದರು.
ಆಗಲ್ಲ ನಿಮ್ಗೂ ಫೋರ್ಸ್ ಮಾಡಲ್ಲ ಹೋಗೋದು ಈಗ ಮೇಡಮ್ ನಮಗೂ ಗೊತ್ತಾಯ್ತು ನಿಮಗೂ ಫೋರ್ಸ್ ಮಾಡಲ್ಲ ನಮಗೂ ಟೈಮ್ ಇಲ್ಲ ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಧೈರ್ಯ ತುಂಬಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ SP ಸತೀಶ್ ಅವರಿಗೆ ರೈತರು ಗ್ರಾಮಸ್ಥರು ಧನ್ಯವಾದ ಹೇಳಿದರು. ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನು ರೈತ ಕಲ್ಯಾಣ ಸಂಘ ಮಾಡ್ತಿರೋದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನಾದರೂ ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಜೊತೆಗೆ ರೈತರ ನೋವಿಗೆ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ. ಸರ್ಗೂರಿನಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.